ಸಾಧಾರಣ ಕಾಲದ 13ನೆಯ ಶನಿವಾರ. ಪ್ರವಾದಿ ಆಮೋಸನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ದಿನ ಬರಲಿದೆ, ಅಂದು ಬಿದ್ದು ಹೋಗಿರುವ ದಾವೀದನ ಗುಡಾರವನ್ನು ಮರಳಿ ಎಬ್ಬಿಸುವೆನು, ಅದರ ಬಿರುಕುಗಳನ್ನು ಮುಚ್ಚುವೆನು, ಹಾಳಾದುದನ್ನು ಎತ್ತಿ ನಿಲ್ಲಿಸುವೆನು, ಮೊದಲು ಇದ್ದಂತೆಯೇ ಪುನಃ ನಿರ್ಮಿಸುವೆನು. ಹೀಗೆ ನನ್ನ ಜನರು ಏದೋಮಿನ ಮಿಕ್ಕ ಭಾಗವನ್ನು ಸರ್ವೇಶ್ವರನ ಪ್ರಜೆ ಎನಿಸಿಕೊಂಡ ಸಕಲ ಜನಾಂಗಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ಈ ಕಾರ್ಯವನ್ನು ಸಾಧಿಸುವಂತ ಸರ್ವೇಶ್ವರ ಸ್ವಾಮಿಯ ನುಡಿಯಿದು. ಕಾಲ ಬರುವುದು, ಆಗ ಹೊಸ ಬಿತ್ತನೆಯಾಗುವುದು, ಕೊಯ್ಯುವವನ ಹಿಂದೆಯೇ ಹೊಸ ಫಸಲು ಸಿದ್ಧವಾಗುವುದು. ದ್ರಾಕ್ಷೆ ತುಳಿಯುವವನ ಮುಂದೆ ಸುರಿಸುವು ದ್ರಾಕ್ಷರಸವನ್ನು ಬೆಟ್ಟಗಳು, ಕರಗುವಂತಿರುವವು ಅದರಿಂದ ಎಲ್ಲ ಗುಡ್ಡಗಳು. ಸನಾತನ ಸೌಭಾಗ್ಯಕ್ಕೆ ಮರಳಿಸುವೆನು ನನ್ನ ಜನರಾದ ಇಸ್ರಾಯೇಲರನ್ನು. ವಾಸ ಮಾಡುವರವರು ಪಾಳು ಬಿದ್ದ ಪಟ್ಟಣಗಳನ್ನು ಮತ್ತೆ ಕಟ್ಟಿಕೊಂಡು, ಕುಡಿಯುವರು ಸಮೃದ್ಧಿಯಾಗಿ ದ್ರಾಕ್ಷ ತೋಟಗಳನ್ನು ಮಾಡಿಕೊಂಡು, ತಿನ್ನುವರು ಯಥೇಚ್ಛವಾಗಿ ಫಲವೃಕ್ಷಗಳನ್ನು ಬೆಳೆಸಿಕೊಂಡು, ಬೇರೂರಿಸುವೆನು ಅವರನ್ನು ಸ್ವಂತ ನಾಡಲಿ, ಕೀಳರಾರು ಅವರನ್ನು ಅಲ್ಲಿಂದ ಮರಳಿ. ಇದು ನಿನ್ನ ದೇವರಾದ ಸರ್ವೇಶ್ವರನ ನುಡಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ, ಇದರಿಂದ ಆತನ ಮಹಿಮೆ ನಾಡಿನಲ್ಲಿರುವುದು ನಿರುತ. ಶ್ಲೋಕ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯಘೋಷ ಮಾಡಿರಿ. ಪರಾತ್ಪರನಾದ ಪ್ರಭು ಘನ ಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಶ್ಲೋಕ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಹೇರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಣವಾದನು ತುತ್ತೂರಿನಾದದ ಜೊತೆಗೆ. ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜರನ್ನು ಸಂಕೀರ್ತಿಸಿರಿ. ಶ್ಲೋಕ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ದೇವನು ಭೂಮಂಡಲಕ್ಕೆಲ್ಲ ಹೊಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನ್ನು. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸಿಹನು ತನ್ನ ಪೂಜ್ಯ ಗದ್ದುಗೆಯ. ಶ್ಲೋಕ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಘೋಷಣೆ. ಅಲ್ಲೆಲುಯ ಅಲ್ಲೆಲುಯ. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಅಲ್ಲೆಲುಯ. ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೌವನನ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ನಾವು ಫರಿಸಾಯರು ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇವೆ, ಆದರೆ ನಿಮ್ಮ ಶಿಷ್ಯರು ಏಕೆ ಹಾಗೆ ಮಾಡುವುದಿಲ್ಲ ಎಂದು ಪ್ರಶ್ನೆ ಹಾಕಿದರು. ಅದಕ್ಕೆ ಯೇಸು, ಮದುವಣಗನು ಜೊತೆಯಲ್ಲಿರುವಷ್ಟು ಕಾಲ ಅವನ ಆಪ್ತರು ದುಃಖ ಪಡುವುದುಂಟೆ. ಮದುವಣಿಗನು ಅವರಿಂದ ಅಗಲಿ ಹೋಗಬೇಕಾಗುವ ಕಾಲವೂ ಬರುವುದು, ಆಗ ಅವರು ಉಪವಾಸ ಮಾಡುವರು. ಹಳೆಯ ಅಂಗಿಗೆ ಹೊಸ ಬಟ್ಟೆಯ ತೇಪೆಯನ್ನು ಯಾರೂ ಹಾಕುವುದಿಲ್ಲ, ಏಕೆಂದರೆ ಹೊಸ ತೇಪೆಯು ಹಳೆಯ ಅಂಗಿಯನ್ನು ಹೆಚ್ಚುವುದರಿಂದ ಹರಕು ಹೆಚ್ಚಾಗುತ್ತದೆ. ಅಂತೆಯೇ ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ತುಂಬಿಡುವುದಿಲ್ಲ, ತುಂಬಿಟ್ಟರೆ ಬುದ್ದಲಿಗಳು ಬೆರೆಯುತ್ತವೆ, ಮದ್ಯವು ಚೆಲ್ಲಿ ಹೋಗುತ್ತದೆ, ಬುದ್ದಲಿಗಳು ಹಾಳಾಗುತ್ತವೆ. ಹೊಸ ಮದ್ಯವನ್ನು ಹೊಸ ಬುದ್ದಲಿಗಳಲ್ಲೇ ತುಂಬಿಡುತ್ತಾರೆ, ಆಗ ಎರಡು ಉಳಿಯುತ್ತವೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಅರ್ಚಿಸುವೆ ಅರ್ಚಿಸುವೆ ದೇವ ಅರ್ಚಿಸುವೆ ಅರ್ಚಿಸುವೆ ದೇವ ಅರ್ಚಿಸುವೆ ನನ್ನನೆ ನಿನಗೆ ಅರ್ಪಿಸುವೆ ನನ್ನನೆ ನಿನಗೆ ಅರ್ಪಿಸುವೆ ಎಲ್ಲವ ನಮಗೆ ತಂದವ ನೀನು ಏನನ್ನು ನಿನಗೆ ನೀಡಲಿ ನಾನು ನನ್ನಯ ಮನದೆ ನಿಂದವ ನೀನು ನಿನ್ನನ್ನು ಎಲ್ಲೋ ಅರಸಿದೆ ನಾನು ಶರಣಂ ಶರಣಂ ಹೇ ಪ್ರಭುದೇವಾ ಶರಣಂ ಶರಣಂ ಹೇ ಪ್ರಭುದೇವಾ ಪೂಜಿಸುವೆ ದೇವ ಪೂಜಿಸುವೆ ಪೂಜಿಸುವೆ ದೇವ ಪೂಜಿಸುವೆ ಪಾದ ಕಮಲಗಳ ಪೂಜಿಸುವೆ ಪಾದ ಕಮಲಗಳ ಪೂಜಿಸುವೆ ಲೋಕವನ್ನೆಲ್ಲ ನಮಗೆ ತಂದೆ ಆಳಿರಿ ಇದನು ಎಂದಿಗೂ ಎಂದೇ ಎನಿತು ಪ್ರೀತಿಯೋ ಮಾನವನಲ್ಲಿ ಬದಲಿಗೆ ನೀಡಲು ಕಾಣಿಕೆಯಲ್ಲಿ ಶರಣಂ ಶರಣಂ ಹೇ ಪ್ರಭುದೇವಾ ಶರಣಂ ಶರಣಂ ಹೇ ಪ್ರಭುದೇವಾ ಪೂಜಿಸುವೆ ದೇವ ಪೂಜಿಸುವೆ ಪೂಜಿಸುವೆ ದೇವ ಪೂಜಿಸುವೆ ಪಾದ ಕಮಲಗಳ ಪೂಜಿಸುವೆ ಪಾದ ಕಮಲಗಳ ಪೂಜಿಸುವೆ ಅರ್ಚಿಸುವೆ ದೇವ ಅರ್ಚಿಸುವೆ ಅರ್ಚಿಸುವೆ ದೇವ ಅರ್ಚಿಸುವೆ ನನ್ನನೆ ನಿನಗೆ ಅರ್ಪಿಸುವೆ ನನ್ನನೆ ನಿನಗೆ ಅರ್ಪಿಸುವೆ
ದೂರಾಯಿತು ಮನದಾಸೆ ನೀನಾಗಲು ಉಳಿದಾಸೆ ದೂರಾಯಿತು